ಪ್ರಿಯರಾದವರೇ, ಈಗ ತಾನೇ ವರ್ಷದ ಮೊದಲ ದಿನ ಆರಂಭವಾದ ಹಾಗೆ ಇತ್ತು. ಆಗಲೇ ಒಂದು ತಿಂಗಳು ಕಳೆದಿದೆ. ತಿಂಗಳ ಕೊನೆಯ ದಿನದಲ್ಲಿ ಬಂದಿದ್ದೇವೆ. ಈ ತಿಂಗಳನ್ನು ಹಿಂತಿರುಗಿ ನೋಡಿರಿ. ನೀವು ಕೇಳಿದ್ದನ್ನೆಲ್ಲ ದೇವರು ಮಾಡಿದರಾ? ನೀವು ತಟ್ಟಿದಂಥ ಬಾಗಿಲುಗಳು ತೆರೆಯಲ್ಪಟ್ಟವಾ? ದೇವರನ್ನು ಹುಡುಕುವಾಗ ಕಂಡುಕೊಂಡಿರಾ? ಇಲ್ಲವಾ? ಇನ್ನು ಮುಂದುವರೆದು ಹುಡುಕಿರಿ. ದಾಹದಿಂದ ಹುಡುಕಬೇಕು, ವಾಗ್ದಾನವನ್ನು ಹೇಳಿ ಹುಡುಕಬೇಕು. ಸರಿನಾ? ಸರಿ, ಈ ದಿನದಲ್ಲಿ ದೇವರು ನಿಮಗೊಂದು ವಾಕ್ಯವನ್ನು ಇಟ್ಟಿದ್ದಾರೆ. ಏನು ಗೊತ್ತಾ? ಧರ್ಮೋಪದೇಶ ಕಾಂಡ 28:12 ವಾಕ್ಯದಲ್ಲಿ ಯೆಹೋವನು ಆಕಾಶದಲ್ಲಿರುವ ತನ್ನ ಜಲನಿಧಿಯನ್ನು ತೆರೆಯುವನು ಎಂಬುದಾಗಿ. ಅಂದರೆ ದೇವರು ಆಕಾಶದಲ್ಲಿ ಆತನ ಜಲನಿಧಿ, ಹಾಗೆ ಆತನ ಐಶ್ವರ್ಯ, ಆತನ ಆಶೀರ್ವಾದಗಳೆಲ್ಲ ಹೇರಾಳವಾಗಿ ಇದೆ. ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ತನ್ನ ಆಕಾಶ ದ್ವಾರಗಳನ್ನು ತೆರೆದು ಅದರ ನಿಧಿಗಳಿಂದ ನಮ್ಮನ್ನು ಆಶೀರ್ವದಿಸುವರು. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಕಾರ್ಯ, ಒಂದು ಚಿಕ್ಕ ಕೊರತೆ ಇದೆ, ಒಂದು ಪರಿಪೂರ್ಣ ಆಶೀರ್ವಾದ, ಏನೋ ಆಶೀರ್ವಾದ ಎಂಬುದಾಗಿ ಅಲ್ಲ, ಆಕಾಶದ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಆಶೀರ್ವದಿಸುವಂತ ದೇವರು. ಇದರ ಮೇಲೆ ಸಾಕು. ಕಣಜದಲ್ಲಿ ತುಂಬಿಸಿಡಲು ಸ್ಥಳ ಇಲ್ಲ, ಮನೆಯೊಳಗೆ ವಸ್ತುಗಳನ್ನು ಇಡುವುದಕ್ಕೆ ಸ್ಥಳವಿಲ್ಲ, ಪೆಟ್ಟಿಗೆಯಲ್ಲಿ ನನ್ನ ವಸ್ತ್ರಗಳನ್ನು ಇಡುವುದಕ್ಕೆ ಸ್ಥಳ ಸಾಕಾಗುತ್ತಿಲ್ಲ ಎಂಬುದಾಗಿ ಹೇಳುವಷ್ಟು ಆಶೀರ್ವಾದ ಆ ರೀತಿ ದೇವರು ನಿಮಗೆ ಮಾಡಲಿದ್ದಾರೆ. ಆದ್ದರಿಂದ ಸಂತೋಷವಾಗಿ ಇರಿ. ದೇವರು ಆಕಾಶ ದ್ವಾರಗಳನ್ನು ತೆರೆದು ನಿಮ್ಮನ್ನು ಆಶೀರ್ವದಿಸುತ್ತೇನೆಂಬುದಾಗಿ ಹೇಳಿದ್ದಾರೆ. ನೀವು ನಂಬುತ್ತೀರಾ? ಅದಕ್ಕಾಗಿ ನೀವು ದೇವರಿಗೆ ಕೊಡಬೇಕಾದಷ್ಟನ್ನು ಕೊಡಬೇಕು. ಇನ್ನೊಂದು ವಾಕ್ಯದಲ್ಲಿ, ನಿಮ್ಮ ದಶಮ ಭಾಗಗಳನ್ನು ನನ್ನ ಭಂಡಾರಕ್ಕೆ ನೀವು ತೆಗೆದುಕೊಂಡು ಬರುವಾಗ ಪರಲೋಕ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ತುಂಬಿಸುವನೆಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ನೀವು ದೇವರಿಗೆ ಸಮಯವನ್ನು ಕೊಡಬೇಕು, ಬಲವನ್ನು ಕೊಡಬೇಕು, ಪ್ರೀತಿಯನ್ನು ಕೊಡಬೇಕು, ನಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ಕೊಡಬೇಕು. ಆ ರೀತಿ ಕೊಡುವಾಗ ಪರಲೋಕದ ದ್ವಾರಗಳನ್ನು ತೆರೆದು ಆಶೀರ್ವದಿಸುವರು. ತುಂಬಿ ಹೊರಸೂಸುವ ಆಶೀರ್ವಾದ. ನೀವು ನಂಬುತ್ತೀರಾ? ನಂಬಿಕೆಯಿಂದ ದೇವರೇ, ಪರಲೋಕ ದ್ವಾರಗಳನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಆಶೀರ್ವದಿಸುವನೆಂಬುದಾಗಿ ಹೇಳಿದ್ದೀರಿ. ಈ ಮಗಳನ್ನು ಆಶೀರ್ವದಿಸಿ, ಈ ಮಗನನ್ನು ಆಶೀರ್ವದಿಸಿ, ತುಂಬಿ ಹೊರಸೂಸುವ ಆಶೀರ್ವಾದವನ್ನು ಕೊಡಿರಿ. ಹಿಂದೆ ಆಶೀರ್ವದಿಸಿ ಸಂತೋಷ ಪಡಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.